ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ. ಇವತ್ತು ಆರೋಗ್ಯಕ್ಕೆ ತುಂಬ ಉಪಕಾರ ಆಗುವಂಥದ್ದು ಒಂದು ಕೀರ್ ಮಾಡೋಣ ಸ್ನೇಹಿತರೆ. ಹೆಸರು ಕಾಳಿನ ಕೀರು. ಇದು ಪಕ್ಕ ಟ್ರೆಡಿಷನಲ್ಲು ಕಣ್ರಿ. ಆಗಿನ ಕಾಲದಲ್ಲಿ ನಮ್ಮ ಅಜ್ಜಿ ತಾತ ಅವ್ರು ಮಾಡ್ಕೊಂಡು ತಿಂತಾಯಿದ್ದಿತ್ತು ಒಂದು ಕೀರಿದು, ಹೆಸರು ಕಾಳಿನ ಕೀರು. ಅದಕ್ಕೆ ಬೇಕಾದಂಥ ಪದಾರ್ಥ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಹೆಸರು ಬೇಳೆ 1 ಲೋಟ, ಹೆಸರು ಕಾಳು 1 ಲೋಟ, ಬೆಲ್ಲ ನಿಮ್ಮ ರುಚಿಗೆ ತಕ್ಕನಷ್ಟು, ಬೇಕಂದರೆ ಜಾಸ್ತಿನಾದರೂ ಮಾಡ್ಕೊಳ್ಳಿ, ಕಮ್ಮಿ ಆದರೂ ಮಾಡ್ಕೊಳ್ಳಿ. ಒಂದೇ ಒಂದು ಏಲಕ್ಕಿ, ಒಂದು ಕಾಲು ಕಾಯಿಯಲ್ಲಿ ಕಾಲು ಭಾಗದಷ್ಟು ತೆಂಗಿನಕಾಯಿ, ಅದು ಫ್ರೆಶ್ ಆಗಿ ತೊಗೊಳ್ಳಿ, ತುಂಬ ಟೇಸ್ಟಾಗಿರುತ್ತೆ. ಈಗ ಫಸ್ಟು ಹೆಸರು ಕಾಳನ್ನ ಬೈಲಿಕ್ಕೆ ಹಾಕ್ಕೊಳ್ಳೋಣ. ಹಾಗೆ ಈ ಬೆಲ್ಲ ಏನಿದೆ ಇದನ್ನು ಚೆಚ್ಚಿ ಪಾಕಕ್ಕೆ ಇಟ್ಕೊಳ್ಳೋಣ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ನೀಟಾಗಿ ಎಷ್ಟು ಮ್ಯಾಶಾಗಿ ಬೆಂದಿದೆ ನುಣ್ಣಗೆ. ಈಗ ನಾವು ಪಾಕ ಮಾಡಿ ಇಟ್ಕೊಂಡಿದ್ವಲ್ಲ, ಅದು ಬೆಲ್ಲದ ನೀರನ್ನು ಸಹ ಇದಕ್ಕೆ ಹಾಕ್ಕೊಳ್ಳೋಣ. ಪಾಕ ಮಾಡಿ ಹಾಕ್ಕೊಳ್ಳೋದು ಯಾಕೆ ಅಂದರೆ ಇದರಲ್ಲಿ ಏನಾದರೂ ಕಸ ಗಲೀಜು ಏನಾದರೂ ಇದ್ದರೆ ಬರುತ್ತೆ ಅಂತ. ನೋಡಿ ಇದರಲ್ಲಿ ಎಷ್ಟು ಗಲೀಜಿತ್ತು, ಎಲ್ಲ ಬಂದಿದೆ. ಈಗ ಅದಕ್ಕೇ ಇಲ್ಲಿ ತುರಿದಿರೋ ಕಾಯಿ, ಒಂದು ಏಲಕ್ಕಿ ಸಹ ಜಜ್ಜಿಟ್ಕೊಂಡಿದ್ದೀನಿ, ಅದನ್ನು ಸಹ ಹಾಕ್ಕೊಳ್ಳೋಣ. ಇದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಗಟ್ಟಿಯಾಗೇ ಇರಲಿ. ಇದು ಕೀರಿದು ಪಾಯಸ ಥರ ಮಾಡೋದು ಬೇಡ ಇದು. ಹಾಗಾಗಿ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು 1-2 ಕುದಿ ಕುದಿಸ್ಕೊಳ್ಳೋಣ ಸ್ನೇಹಿತರೆ. ಇದನ್ನು ನೋಡಿ ಸ್ನೇಹಿತರೆ, ನಾನು ಇದಕ್ಕೊಂದೀಗ ಅರ್ಧ ಲೋಟದಷ್ಟು ನೀರು ಹಾಕ್ತೀನಿ. ನೀರು ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಡೋಣ. ಇದು ಮತ್ತೆ ಸಹ ಗಟ್ಟಿ ಆಗುತ್ತೆ. ಹಾಗಾಗಿ ಇದಕ್ಕೆ ನೀವು ಬೇಕಿದ್ದರೆ ತುಪ್ಪ ಅದೆಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕೋಬೋದು, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ. ನಾನೇನು ಹಾಕೋದಿಲ್ಲ, ಹೀಗೆ ಇರಲಿ, ಯಾಕಂದರೆ ಇದೇ ಥರ ಪಕ್ಕ ಟ್ರೆಡಿಷನಲ್ ಆಗಿ ಮಾಡೋದು. ಅದಕ್ಕಾಗಿ ಇವಾಗ ಇದು 1-2 ಕುದಿಲಿ, ಆಮೇಲೆ ಒಂದು ಬೌಲಲ್ಲಿ ಸರ್ವ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಪಟಾಪಟ್ ಅಂತ ಹೆಸರು ಕಾಳಿನ ಕೀರು ಪಕ್ಕಾ ಟ್ರೆಡಿಷನಲ್ ಸ್ಟೈಲು ಕಣ್ರಿ. ಬೇಕಿದ್ರೆ ನೀವು ಇದಕ್ಕೆ ಡ್ರೈ ಫ್ರೂಟ್ಸು, ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರಿದು ಸಹ ಹಾಕೋಬೋದು. ಬಟ್ ಆದರೆ ನಾನಿಲ್ಲಿ ಹಾಕಿಲ್ಲ, ಇಷ್ಟೇ ಸಾಕು. ತುಂಬ ಟೇಸ್ಟಿಯಾಗಿರುತ್ತೆ ಕಣ್ರಿ. ಇದನ್ನು ಮನೇಲಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ನಾನಂತೂ ಹೇಳ್ತೀನಿ ಮಸ್ಟ್ ಟ್ರೈ ಅಂತ. ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.